ನೀವು ಹೇಗೆ, ನಿಮ್ಮ ಸ್ವಭಾವ ಹೇಗೆ ಅನ್ನೋದನ್ನು ನಿಮ್ಮ ರಾಶಿಯೇ ಹೇಳುತ್ತೆ. ಹೌದು, ಈ ರಾಶಿಗಳ ಪ್ರಕಾರ ವ್ಯಕ್ತಿಯ ಗುಣ ಸ್ವಭಾವ, ಗುಣಲಕ್ಷಣ ಏನು, ಅವರು ಯಾವ ರೀತಿ ಇರ್ತಾರೆ, ಅವರಲ್ಲಿ ಇರುವಂತಹ ಸ್ಪೆಷಲ್ ಕ್ಯಾರೆಕ್ಟರ್ ಏನು. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಏನಕ್ಕಂದರೆ ನಮ್ಮ ಬಗ್ಗೆ ನಮಗೆ ಸ್ವಲ್ಪ ಜಾಸ್ತಿ ಗೊತ್ತಾದರೆ ನಾವು ಅದರ ಮೇಲೆ, ಅಂದರೆ ಕೆಲವೊಂದು ಸಲ ಅದು ನಮ್ಮ ಸ್ವಭಾವದಲ್ಲಿ ಅದು ನಮ್ಮ ವೀಕ್ನೆಸ್ ಕೂಡ ಆಗಿರ್ಬೋದು ಅಥವಾ ನಮ್ಮ ಸ್ಟ್ರೆಂತ್ ಕೂಡ ಆಗಿರ್ಬೋದು. ಅಂದರೆ ಕೆಲವೊಂದು ಸಲ ನಮ್ಮ ಸ್ವಭಾವವೇ ನಮಗೆ ಅನೇಕ ಸಮಸ್ಯೆಗಳನ್ನು ತರಲಿಕ್ಕೆ ಕಾರಣ ಆಗಬಹುದು. ಇನ್ನೊಂದು ರೀತಿಯಲ್ಲಿ ಆ ಸ್ವಭಾವವೇ ನಮಗೆ ಏಳಿಗೆಯನ್ನು ತರುವುದು ಇರಬಹುದು. ಅಥವಾ ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ, ಸೊ ಆ ಸ್ವಭಾವ ಒಳ್ಳೆಯದು ಕೂಡ ಆಗಿರಬಹುದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು. ನಾವು ಯಾವುದನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಆ ಸ್ವಭಾವವನ್ನು ನಾವು ಇನ್ನೂ ಕೂಡ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾ ಅನ್ನೋದು ಇಲ್ಲಿ ಮುಖ್ಯ ಆಗಿರುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಚೆನ್ನಾಗಿರಬೇಕು, ನಾವೊಂದು ರೇಂಜಿಗೆ ಹೋಗಬೇಕು ಅಂದಾಗ ಕೆಲವೊಂದು ಸಲ ಅವರ ಸ್ವಭಾವವೇ, ಅವರು ಯಾವ ಥರ ಇನ್ನೊಬ್ಬರ ಜೊತೆ ಬಿಹೇವಿಯರ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಲೈಫ್ ಲೀಡ್ ಮಾಡುವಾಗ, ಬಿಸ್ನೆಸ್ನಲ್ಲಿ ಇರ್ಬೋದು ಅಥವಾ ನಾವು ಎಲ್ಲಿಗಾದರೂ ಹೋದಾಗ ಇರ್ಬೋದು, ಈವನ್ ವರ್ಕ್ ಪ್ಲೇಸ್ ಸ್ಟಡಿ ಮಾಡುವಾಗ ಇರ್ಬೋದು. ಸೊ ಇದರ ಬಗ್ಗೆ ನಾವು ಇವತ್ತು ಸ್ವಲ್ಪ ಗಮನ ಹರಿಸಬೇಕು. ಸೊ ಇದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಾವು ಪಾಸಿಟಿವ್ ಆಗಿ ಇದನ್ನು, ನೆಗೆಟಿವ್ ಇದ್ದರೆ ಪಾಸಿಟಿವ್ ವೇಯಲ್ಲಿ ತಗೊಂಡು ಹೋಗುವ, ಪಾಸಿಟಿವ್ ಇದ್ದರೆ ಇನ್ನೂ ಕೂಡ ಅದರ ಮೇಲೆ ಗಮನ ಕೊಡುವ. ಸ್ವಾಮಿ ಕೊರಗಜ್ಜ, ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಹಾಗೆಯೇ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ರಾಶಿಗಳ ಪ್ರಕಾರ ಮನುಷ್ಯರ ಗುಣಲಕ್ಷಣ ಸ್ವಭಾವವನ್ನು ನೋಡೋದಾದರೆ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಸ್ಪೆಷಲ್ ಆಗಿರುವಂತಹ ಗುಣಲಕ್ಷಣ ಏನು, ಅವರ ಸ್ವಭಾವ ಏನು ಅಂದರೆ, ಅತಿಯಾಗಿ ಅವರು ಬುದ್ಧಿವಂತರಾಗಿರ್ತಾರೆ. ಯಾವುದೇ ಒಂದು ಕೆಲಸವನ್ನು ಮಾಡೋದ್ರಲ್ಲಿ ತಮ್ಮ ಜಾಲ್ಮೆಯನ್ನು ತೋರಿಸ್ತಾರೆ. ಸೊ ಇದು ಜಾಲ್ಮೆ ಅನ್ನೋದು ಏನಾಗುತ್ತೆ ಅಂದರೆ, ಸೊ ಕೆಲವೊಂದು ಸಲ ಇದನ್ನು ಕೆಲವರು ನೋಡಿದರೆ ಇವರಿಗೆ ಬೇಗ ದೃಷ್ಟಿಯಾಗುವಂತಹ, ಅಂದರೆ ಅವನು ಎಷ್ಟು ಶಾರ್ಪ್ ಇದ್ದಾನೆ ಅಥವಾ ಅವಳು ಎಷ್ಟು ಶಾರ್ಪ್ ಇದ್ದಾಳೆ, ಅಯ್ಯೋ ಅವನ ಮೈಂಡ ಯಾರಿಗೂ ಕೂಡ ಬರಲ್ಲಪ್ಪ ಈ ಥರ ಆಲೋಚನೆ ಮಾಡಲಿಕ್ಕೆ. ಸೊ ಕೆಲವರು ಒಳ್ಳೆಯ, ಅಂದರೆ ಕೆಲವರ ಕಣ್ಣಿನ ದೃಷ್ಟಿ, ನಾಲಿಗೆಯ ದೃಷ್ಟಿ ಬಿದ್ದರೆ ಸಾಕು, ಸೊ ಇವರು ಹಠಾತ್ತಾಗಿ ಕೆಳಗೆ ಬರ್ತಾರೆ, ವೀಕ್ ಆಗ್ತಾರೆ. ಅಂದರೆ ಇವರಿಗೆ ಏನಾದರೂ ಒಂದು ಕಾಯಿಲೆ ಬರುವಂಥದ್ದು ಅಥವಾ ಏನೋ ಒಂದು ಮೈಂಡ್ ಅಪ್ಸೆಟ್ ಆಗಿ ಇವರು ಆ ಪ್ಲೇಸ್ನಲ್ಲಿ ಕುಗ್ಗಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕಾಗುತ್ತೆ. ಅಂದರೆ ಯಾರಿಗೂ ಕೂಡ, ಅಂದರೆ ಕಣ್ದೃಷ್ಟಿ ಬೀಳದ ಥರ ಕೆಲವೊಂದು ದಾರಗಳನ್ನು, ನೀವು ಕಪ್ಪು ದಾರ ಕೂಡ ಆಗ್ಬೋದು, ಅದನ್ನು ನೀವು ನಿಮ್ಮ ಎಡಕಾಲಿಗೆ 3 ಸುತ್ತು ಹಾಕಿಬಿಟ್ಟು ಕಟ್ಟಬೇಕಾಗುತ್ತೆ. ಅದನ್ನು ಯಾವುದೇ ಒಂದು ದಿವಸ ರಾತ್ರಿ ಕಟ್ಟಬೇಕಾಗುತ್ತೆ. ನೀವು ಆದಿತ್ಯವಾರ ದಿವಸ ಕಟ್ಟಿದರೆ ತುಂಬ ಒಳ್ಳೆಯದು. ವೃಷಭ ರಾಶಿಯವರ ಗುಣಲಕ್ಷಣ ನೋಡುವುದಾದರೆ, ಅವರು ತುಂಬ ಸುಂದರವಾಗಿರ್ತಾರೆ. ಎಲ್ಲವೂ ಸುಂದರವಾಗಿ ಇರುವ ಥರನೇ ನೋಡ್ಕೊಳ್ತಾರೆ. ಸುತ್ತಲಿನ ಪರಿಸರದಲ್ಲಿರ್ಬೋದು ಅಥವಾ ತಾವು ಕೆಲಸ ಮಾಡುವ ಪರಿಸರದಲ್ಲಿರ್ಬೋದು, ಅಂದರೆ ತುಂಬ ಸುಂದರವಾಗಿರಬೇಕು. ಎಲ್ಲವನ್ನು ಅವರು ಮುಕ್ತ ಮನಸ್ಸಿನಿಂದ ನೋಡುವಂಥವರು. ಹಾಗೆಯೇ ಮಿಥುನ ರಾಶಿ, ಇವರು ಜೀವನದಲ್ಲಿ ಏನಾದರೂ ಆಸೆ, ಕೋರಿಕೆ ಅಥವಾ ಗುರಿಯನ್ನು ಇಟ್ಕೊಂಡಿದ್ರೆ, ಏನಾದರೂ ನಾನು ಅಚೀವ್ಮೆಂಟ್ ಮಾಡಬೇಕು, ಸೊ ಏನೇ ಒಂದು ಕಷ್ಟ ಬರಲಿ, ಅಡೆತಡೆಗಳು ಬರಲಿ, ಇವರು ಅಚೀವ್ಮೆಂಟ್ ಮಾಡಿಯೇ ಮಾಡ್ತಾರೆ. ತಮ್ಮ ಗುರಿಯನ್ನಂತೂ ಸಾಧಿಸ್ತಾರೆ. ಕಟಕ ರಾಶಿ, ಕರ್ಕಾಟಕ ರಾಶಿ ಇವರಿಗೆ ಕೆಲವೊಂದು ಸಲ ಇವರ ಮೇಲೆ ಇವರಿಗೆ ನಿಯಂತ್ರಣ ಇರಲ್ಲ. ಇವರು ಏನು ಮಾಡ್ತಾರೆ, ಅದರಿಂದ ನೆಕ್ಸ್ಟ್ ಏನು ಪರಿಣಾಮ ಆಗುತ್ತೆ, ಪ್ರಭಾವ ಬೀರುತ್ತೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಲ್ಲ ಇವರು. ಒಮ್ಮೆಲೆ, ಅಂದರೆ ಏನೇ ಒಂದು ನಿರ್ಧಾರವನ್ನು ತಗೊಳ್ಬೇಕಿದ್ರು, ಏನೇ ಒಂದು ಮಾತು ಹೇಳಬೇಕಿದ್ರು ಸಡನ್ನಾಗಿ ಹೇಳಿಬಿಡ್ತಾರೆ. ಒಮ್ಮೆಲೆ ಸಡನ್ನಾಗಿ ಅವರಿಗೆ ಸಿಟ್ಟು ಬರ್ತದೆ, ಕೋಪ ಬರುತ್ತೆ. ಸೊ ಇದನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟೋ ಸಲ ಇವರ ಸಡನ್ ಸಿಟ್ಟೆ ಇಡೀ ಮನೆಯವರ ಮನಃಶಾಂತಿಯನ್ನು ಹಾಳು ಮಾಡುತ್ತೆ. ಕೆಲವೊಂದು ಸಲ ಕೆಲಸದಲ್ಲಿ ಕೂಡ ಇವರ ಸಡನ್ ಸಿಟ್ಟಿನಿಂದಾಗಿ ಅಲ್ಲಿ ಕೂಡ ಜಗಳ ಆಗುತ್ತೆ, ಕೆಲಸ ಬಿಡುವಂತಹ ಸಾಧ್ಯತೆಗಳಿರುತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗಲೂ ಅಷ್ಟೇ, ಇವರ ಕೋಪ, ಇವರು ಮತ್ತೆ ಪ್ರೀತಿ ತೋರಿಸ್ತಾರೆ, ಆದರೆ ಒಮ್ಮೆ ಇವರು ಸಿಟ್ಟು ಮಾಡ್ಕೊಳ್ತಾರೆ ನೋಡಿ, ಆ ಸಿಟ್ಟು ಒಳ್ಳೆಯದಲ್ಲ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಇವರ ಸಿಟ್ಟನ್ನು ಇವರು ಕಂಟ್ರೋಲ್ ಮಾಡಿದರೆ ಎಲ್ಲನೂ ಇವರು ಅಂದ್ಕೊಂಡ ಥರ ಒಳ್ಳೆಯದಾಗುತ್ತೆ ಇವರಿಗೆ. ಸಿಂಹ ರಾಶಿ,
ಸಿಂಹ ರಾಶಿಯವರು ಹಠವಾದಿಗಳಾಗಿರ್ತಾರೆ. ತಾವು ಏನು ಅಂದ್ಕೊಳ್ತಾರೆ ಜೀವನದಲ್ಲಿ ಅದನ್ನೇ ಸಾಧಿಸ್ತಾರೆ. ಏನೇ ಒಂದು ಅಡೆತಡೆಗಳು ಬರಲಿ, ಏಳುಬೀಳುಗಳಿರಲಿ, ಒಳ್ಳೆಯ ಸೂಚನೆ. ಆದರೆ ಕೆಲವೊಂದು ಸಲ ತಾವು ಜೀವನದಲ್ಲಿ ಏನೋ ಒಂದು ಸಾಧಿಸಲಿಕ್ಕೆ ಹೋಗಬೇಕು ಅಂತ ಹೇಳಿ ಬೇರೆಯವರ ಬಗ್ಗೆ ಆಲೋಚನೆ ಮಾಡಿದರೆ ಅವರನ್ನು ಸ್ವಲ್ಪ ಕೆಳಗೆ ಹಾಕುವಂತಹ ಲಕ್ಷಣಗಳಿರುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು. ನಿಮಗೆ ನೀವು ಸಾಧಿಸಿದ್ದು ಅಂದರೆ ನೀವೇನು ಅಂದ್ಕೊಳ್ತೀರಾ ನೀವು ಸಾಧಿಸಬೇಕು ಅಂತ, ಸೊ ಅದರ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹಾಗಂತ ಬೇರೆಯವರನ್ನು ತುಳಿದು ಮೇಲೆ ಹೋಗುವುದಲ್ಲ. ಏನಕ್ಕಂದರೆ ಇಲ್ಲಿ ಕೆಲವರು ನಿಮಗೆ ಶಾಪ ಹಾಕುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ನೀವು ಏನು ಅಂದ್ಕೊಳ್ತೀರಾ ಅದನ್ನೆಲ್ಲ ಸಾಧಿಸ್ತೀರಾ. ಕನ್ಯಾ ರಾಶಿ ತಮ್ಮ ಮಾತಿನ ಮೂಲಕವೇ ಮೋಡಿಯನ್ನು ಮಾಡುವಂತಹ ಮೋಡಿಗಾರರು ಇವರಾಗಿರ್ತಾರೆ. ತುಂಬ ಮುಗ್ಧ ಸ್ವಭಾವದವರು. ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೂ ತುಂಬ ಪರಿಶ್ರಮ ಹಾಕಿ ಮಾಡ್ತಾರೆ. ಇದರಿಂದ ಇವರಿಗೆ ಒಳ್ಳೆಯದಾಗುತ್ತೆ. ಎಲ್ಲಿ ಯಾರ ಜೊತೆ ಹೇಗೆ ನಡ್ಕೊಂಡ್ರೆ ತಮಗೆ ಲಾಭವಾಗುತ್ತೆ, ಎಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ನಾವು ಕನ್ಯಾ ರಾಶಿಯವರನ್ನು ನೋಡಿಬಿಟ್ಟು ಕಲಿಬೇಕಾಗುತ್ತೆ. ಹಾಗೆಯೇ ತುಲಾ ರಾಶಿಯವರು ತುಂಬ ಶಕ್ತಿ ಮತ್ತು ಯುಕ್ತಿಯನ್ನು ಬಳಸಿ ಕೆಲಸ ಮಾಡ್ತಾರೆ. ತುಂಬ ಅಂದರೆ ಇವರು ಯಾವಾಗಲೂ ತಾವು ಮುಂದೆ ಅಂತ ಕೆಲಸದಲ್ಲಿ ಮುಂದೆ ಇರ್ತಾರೆ. ತಮ್ಮ ಎಲ್ಲ ಸ್ಟ್ರೆಂತನ್ನು ಹಾಕಿ ತಮ್ಮ ಮಾನಸಿಕ ಶಕ್ತಿ ಇರ್ಬೋದು, ದೈಹಿಕ ಸಾಮರ್ಥ್ಯ ಇರ್ಬೋದು, ಎಲ್ಲವನ್ನು ಹಾಕಿಬಿಟ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇವರು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತಾರೆ. ಹಾಗೆಯೇ ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋದಾದರೆ ಇವರು ತುಂಬ ಅಂದರೆ ವಿನಯವಂತರಾಗಿರ್ತಾರೆ. ತುಂಬ ಗೌರವವನ್ನು ಕೊಡ್ತಾರೆ. ಎಲ್ಲಿ ಹೇಗೆ ಯಾರ ಜೊತೆ ನಡ್ಕೊಳ್ಬೇಕು, ಯಾವ ಥರ ನಡ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಾವು ಅಂದ್ಕೊಂಡ ಕೆಲಸ ಆಗುತ್ತೆ. ತುಂಬ ಅಂದರೆ ಇವರು ಇವರನ್ನು ನೋಡಿಬಿಟ್ಟು ಯಾವ ಥರ ಯಾರ ಜೊತೆ ಮಾತನಾಡಬೇಕು ಚೆನ್ನಾಗಿ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ. ಕೆಲವರ ಹಾಗಲ್ಲ, ಅಂದರೆ ಎಲ್ಲ ಜೊತೆ ಒಂದೇ ರೀತಿ ನಡ್ಕೊಳ್ತಾರೆ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಆದರೆ ಈ ವೃಶ್ಚಿಕ ರಾಶಿಯವರು ತುಂಬ ಚೆನ್ನಾಗಿ ಮಾತು ಕಲ್ತಿರ್ತಾರೆ, ತುಂಬ ಚೆನ್ನಾಗಿ ಮಾತನಾಡ್ತಾರೆ, ವಿನಯವನ್ನು ತೋರಿಸ್ತಾರೆ. ಇದರಿಂದ ಇವರು ಸಕ್ಸಸ್ ಆಗ್ತಾರೆ. ಧನುಸ್ಸು ರಾಶಿಯನ್ನು ನೋಡೋದಾದರೆ ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಏನೇ ಒಂದು ಕೆಲಸ ಮಾಡಿದ್ರೂ ಅಲ್ಲಿ ಮೇಯ್ನಾಗಿ ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯ ಭಾಗ್ಯ ಇರಬೇಕು. ಸೊ ಹಾಗಾಗಿ ಆರೋಗ್ಯದ ಮಟ್ಟಿಗೆ ಇವರು ತುಂಬ ಚೆನ್ನಾಗಿರ್ತಾರೆ. ಮತ್ತು ತಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಪ್ರಯತ್ನವನ್ನು ತೋರಿಸಬೇಕಾಗುತ್ತೆ. ಮಕರ ರಾಶಿಯವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಏನೇ ಒಂದು ಕೆಲಸದಲ್ಲೂ ಕೂಡ ತಮ್ಮ ಜಾಣ್ಮೆಯನ್ನಿರ್ಬೋದು, ತುಂಟತನವನ್ನು ತೋರಿಸ್ತಾರೆ. ತಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಅಂದರೆ ಸೀರಿಯಸ್ ಆಗಿ ಅವರು ಆಲೋಚನೆ ಮಾಡಲ್ಲ. ಅದನ್ನು ತುಂಬ ಒಂದು ರೀತಿ ನಾಜೂಕಾಗಿ ತಗೊಂಡು ಹೋಗ್ತಾರೆ. ಕುಂಭರಾಶಿಯವರ ಸ್ವಭಾವವನ್ನು ನೋಡಿದ್ರೆ ಇವರು ಬೈ ಬರ್ತ್ ರಾಯಲ್ ಅಂತ ತಮಗೆ ತಾವೇ ಆಲೋಚನೆ ಮಾಡಿಕೊಂಡು ಆ ರಿಚ್ನೆಸ್ನ ಹಿಂದೆ ಹೋಗ್ತಾ ಇರ್ತಾರೆ. ಅಂದರೆ ನಾನು ರಿಚ್ ಆಗಬೇಕು, ರಿಚ್ ಪರ್ಸನ್ ಆಗಬೇಕು, ಶ್ರೀಮಂತನಾಗಬೇಕು, ಅದರ ಮೇಲೆ ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಕೊನೆಯದಾಗಿ ಮೀನರಾಶಿಯವರ ಸ್ವಭಾವವನ್ನು ನೋಡೋದಾದರೆ ಇವರು ತುಂಬ ಅಂದರೆ ಪಾಂಡಿತ್ಯವನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ತುಂಬ ಪುಸ್ತಕವನ್ನು ಓದೋದಿರ್ಬೋದು, ಪುರಾತನ ಗ್ರಂಥಗಳನ್ನು ಓದೋದಿರ್ಬೋದು, ತುಂಬ ಅದರ ಬಗ್ಗೆ ಇವರಿಗೆ ಕಾಳಜಿ ಇರುತ್ತೆ. ಹಾಗೆಯೇ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಹೊಸ ಹೊಸ ವಿದ್ಯೆಗಳನ್ನು ಕಲೀಲಿಕ್ಕೆ ಇವರು ಯಾವಾಗಲೂ ತಾಮುಂಡು ಅಂತ ಇರ್ತಾರೆ. ತುಂಬ ಇವರಲ್ಲಿ ಜ್ಞಾನ ಅನ್ನೋದು, ವಿದ್ಯೆ ಅನ್ನೋದು ತುಂಬ ಇರುತ್ತೆ. ಎಲ್ಲದರ ಬಗ್ಗೆಯೂ ಇವರು ಒಂದು ನೈಪುಣ್ಯತೆಯನ್ನು ಸಾಧಿಸಬೇಕು ಅಂತ ಬಯಸ್ತಾರೆ. ಇಲ್ಲಿ ನಾನು ನಿಮ್ಮ ಸ್ವಭಾವವನ್ನು ಹೇಳೋದ್ರ ಜೊತೆನೂ ಕೆಲವು ರಾಶಿಯವರು ಏನು ಮಾಡಬೇಕು, ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ಎಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡಬೇಕು ಅಂತಲೂ ಹೇಳಿದ್ದೇನೆ. ಸೊ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ನಿಮ್ಮ ಜೀವನವನ್ನು ನೀವೇ ತುಂಬ ಸುಂದರವಾಗಿ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬಹುದು. ನೀವು ಅಂದ್ಕೊಂಡಿದ್ದು ಎಲ್ಲವೂ ಆಗುತ್ತೆ. ಈ ಏನು ಸ್ವಭಾವದಲ್ಲಿ ಕೆಲವೊಂದನ್ನು ನೀವು ಚೇಂಜಸ್ ಮಾಡಬೇಕು, ಅದನ್ನು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.